ಮೆಡಿಕಲ್ ಬೇಲ್ ಮೇಲೆ ಹೊರಗಿರೋ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನ್ಗಾಗಿ ಅಂದ್ರೆ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿದ್ರೆ ಸಾಕಪ್ಪ ಅಂತ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಎಸ್ಪಿಪಿ ಬಳಿ ಪ್ರಮುಖ ಅಸ್ತ್ರ ಒಂದಿದೆ. ಬೇಲ್ಗೆ ಬ್ರೇಕ್ ಹಾಕೋದಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ. ಬೆನ್ನು ನೋವಿನ ಸಮಸ್ಯೆ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. ಎಸ್ಪಿಪಿ ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದರೆ ದರ್ಶನ್ ಆಪರೇಷನ್ ಸಂಬಂಧ ಎಸ್ಪಿಪಿ ಮಾಡಲಿರುವ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ ಬಿಪಿ ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ ಬಿಪಿ ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ ಬಿಜಿಎಸ್ನಲ್ಲಿದ್ದರೂ ಬಿಪಿ ನಿಯಂತ್ರಿಸಲು ಆಗಲಿಲ್ವೇ ಎಂದು ವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ಲಾನ್ ಮಾಡಿದ್ದಾರೆ. ಇಂದು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಲಬುರಗಿ ಒಳಗ್ರಿ ಜೈಲು ಅಧೀಕ್ಷಕರಿದ್ರಲ್ಲ, ಅವ್ರಿಗೇನ ಕೊಲೆಗೆ ಸಂಚು ನಡೆದೈತಿ ಅನ್ನೋ ಅನುಮಾನ ಬಂದೈತಂತ. ಯಾಕಂದ್ರೆ ಅನಿತಾ ಅವ್ರ ಕಾರು ಬ್ಲಾಸ್ಟ್ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಯಾರಂತ. ಹಂಗೊಂದು ಪತ್ರಾನೂ ಬಂದೈತಂತ. ಕಲಬುರಗಿ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಯಾರೋ ಒಬ್ಬ ವ್ಯಕ್ತಿ ಅನಾಮಧೇಯ ಆಡಿಯೋ ಸಂದೇಶ ಕಳಿಸ್ಯಾನಂತ ನೋಡ್ರಿ. ಈ ಬಗ್ಗೆ ಅಧೀಕ್ಷಕಿ ಅವರಿಗೆ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟಾರ. ಹಾಗಾಗಿ ಅವರು ಅಲರ್ಟ್ ಆದ್ರು. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದ್ರು. ಅದು ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರು. ಇನ್ನು ನಮ್ಮ ಕುಂದಾನಗರಿ ಬೆಳಗಾವಿ ಐತಲ್ರಿ, ಅಲ್ಲಂತೂ ಯಾವಾಗೂ ಈ MES ಪುಂಡಾಟ ಭಾಳ ಜೋರು ಆಕೈತಿ. ನಿಮಗೆಲ್ಲ ಗೊತ್ತೈತಲ್ಲ. ಈಗ ಬೆಳಗಾವಿಯೊಳಗೆ ಅಧಿವೇಶನ ನಡೀತೈತಲ್ರಿ, ಅದಕ್ಕೂ ಮುಂಚೆನ ನಾವು ಈ ಮಹಾಮೇಳವು ನಡೆಸ್ತೀವಿ ಅಂತೇನ ಪ್ಲಾನ್ ಮಾಡಕತ್ತಾರಂತ. ಸಭೆನೂ ಮಾಡ್ಯಾರ. ಇದಕ್ಕೇನ್ರ ಪೊಲೀಸು ಜಿಲ್ಲಾಡಳಿತ ಪರ್ಮಿಷನ್ ಕೊಡುತ್ತಂತ ನೀವು ಯೋಚನೆ ಮಾಡಕತ್ತಿದ್ರೆ ಖಂಡಿತ ಪರ್ಮಿಷನ್ ಕೊಡಂಗಿಲ್ರಿ. ಆದರೂ ನಾವು ಮಾಡೋನು ಬಿಡೋದು ಬೇಡ ಅಂತ ಹೇಳಾರಂತ. ಇನ್ನು ಬೆಳಗಾವಿಯೊಳಗೆ ಕಳ್ಳರು ಕೈಚಳಕ ತೋರ್ಸಾರಂತ್ರಿ. ಮತ್ತು ಕಳ್ಳರು ಹಂಗೆ ಮಾಡ್ತಾರವ್ರು. ಮುಡಲ್ಗಿ ತಾಲೂಕು ಯಾದವಾಡದಾಗ್ರಿ ಮಹಾಲಕ್ಷ್ಮಿ ಆಭರಣ ಅಂಗಡಿಯೊಳಗೆ ನುಗ್ಗಿದ್ರಂತಿವ್ರು. 9 kg ಬಂಗಾರ, 10 kg ಬೆಳ್ಳಿ ಎಲ್ಲ ತೊಗೊಂಡು ಓಡೋಗ್ಯಾರ. ಕಳ್ಳರ ಕೈಚಳಕ ಐತಲ್ರಿ, CC ಕ್ಯಾಮ್ರಾ ಹಾಕಿದ್ರಲ್ಲ, ಅದ್ರಾಗ ಅವರು ಸರಿಯಾಗ್ಯಾರ ನೋಡ್ರಿ. ನೋಡಕತ್ತಿರಲ್ಲ, ಕಪ್ಪು ಬಣ್ಣದ ಟಿ ಶರ್ಟ್ ಹಾಕೊಂಡು ಬಂದು ಹೆಂಗೆ ಕಳ್ತನ ಮಾಡಿ ಓಡ್ ಹೊಂಟಾನ ಅಂತ. ಸಂದೀಪ್ ಶಿಂದೆ ಅನ್ನೋರು ಅಂಗಡಿ ಅಂತ್ರಿ. ಶಟ್ರ್ ಮುರಿದು ಒಳಗೆ ಹೋಗಿ ಕೈಗೆ ಏನೇನೆಲ್ಲ ಸಿಗುತ್ತೆ ಎಲ್ಲ ತೊಗೊಂಡು ಓಡೋಗ್ಯಾರ. ಈಗ ಶ್ವಾನದಳದ ಸಿಬ್ಬಂದಿ, ಬೆರಳಚ್ಚು ತಜ್ಞರೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಾರ. ಇನ್ನು ಕಡಿಮೆ ಏನ್ರಿ, ಬಂಗಾರ ರೇಟ್ ಎಷ್ಟೈತಿ ನಿಮ್ಗೆ ಗೊತ್ತೈತಲ್ಲ. 10 kg ಬಂಗಾರ, 9 kg ಬೆಳ್ಳಿ ಅಂದ್ರೆ ಭಾಳ ಲಾಸ್ ಆಗೈತಿ. ಹಾಗಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿ ಈಗ ಪರಿಶೀಲನೆ ಮಾಡಕತ್ತಾರ. ಕಳ್ಳರು ಎಲ್ಲದಾರ ಅಂತ ಹುಡುಕಾಡಕತ್ತಾರ. ಇನ್ನು ವಿಜಯನಗರದ ನೋಡ್ರಿ CPI ರೀ ಇವರು ಕುಣಿದು ಕುಪ್ಪಳಿಸಕತ್ತವ್ರು. ಯಾರಪ್ಪ ಹಿಂಗೆ ಡ್ಯಾನ್ಸ್ ಯಾಕೆ ತೋರ್ಸಕತ್ತೀವಿ ಅಂತ ಯೋಚನೆ ಮಾಡ್ಬಿಡ್ರಿ. ಯಾಕಂದ್ರೆ ಇವ್ರು CPI ಅದಾರ. ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದ ಕ್ರೀಡಾಕೂಟ ಸಮಾರಂಭ ನಡೆಯಕತ್ತಿದ್ದಾರೆ. ಆಗ ಮಗ ಡ್ಯಾನ್ಸ್ ಮಾಡಕತ್ತಿದ್ನಂತ. ಮಗ ಅಷ್ಟೇ ಡ್ಯಾನ್ಸ್ ಮಾಡಬಾರ್ದು, ನಾನು ಹೋಗ್ತೀನಿ ಅಂತ CPI ವಿಕಾಸ್ ರೀ ಹೋಗಿ ಹೆಂಗ ಭರ್ಜರಿ ಸ್ಟೆಪ್ ಹಾಕ್ಯಾರ ನೋಡ್ರಿ.
ಚೋರಿನಾಚೆ ಗೋರಿನಾಚೆ ಈ ಹಾಡಿಗೆ ಫುಲ್ ಡ್ಯಾನ್ಸ್ ಮಾಡಿ ಖುಷಿ ಪಟ್ಟಾರ ನೋಡ್ರಿ. ಇನ್ನು ನಮ್ಮ ಗದಗ ಕಡೆ ಬರೆಯಲ್ಲ, ವಿಂಡ್ ಫ್ಯಾನ್ ಕಂಪ್ನಿ ಗಾಡಿಗಳು ಓಡಾಟ ಇತ್ತಲ್ರಿ, ಅದಕ್ಕೆ ಭಾಳ ರೋಸ್ ಹೋಗ್ಯಾರಂತ ಜನ. ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಹೊರವಲಯದಾಗ ರಸ್ತೆ ಅಗದಾರ, ಹಾಗಾಗಿ ಕಿಡಿಕಾರಕತ್ತಾರ ಜನ. ಕಂಪ್ನಿ ಮಾಲೀಕರ ದಬ್ಬಾಳಿಕೆ ಮಾಡಾಕತ್ತಾರ ಅಂತ ಹೇಳಿ ಎಲ್ಲ ಜನ ಆಕ್ರೋಶ ವ್ಯಕ್ತಪಡಿಸಾಕತ್ತಾರ. ನೋಡ್ರಿ ಹೆಂಗೆ ರಸ್ತೆ ಅಗದಾರ, ವಿಂಡ್ ಕಂಪ್ನಿ ಗಾಡಿಗಳು ಓಡಾಡಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಾರಂತ. ಇನ್ನು ಹಂಗ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗ್ರಿ ಅಧಿಕಾರಿಗಳ ಮಧ್ಯೆನ ತಿಕ್ಕಾಟ ನಡೆಯಾಕತ್ತೈತಂತ. ತಿಕ್ಕಾಟ ಅಂದ್ರೆ ಹಂಗಲ್ಲ, ಇಬ್ರು ಗುದ್ದಾಡಕತ್ತಾರ ಅಂತ. ಸಚಿವರ ಮಧ್ಯೆ ಮನಸ್ತಾಪಕ್ಕೆ ಏನಪ್ಪ ಕಾರಣ ಆಗೈತಿ, ಹಿಂಗ್ಯಾಕೆ ಕಿತ್ತಾಡಕತ್ತಾರ ಅಂತ ನೋಡಿದ್ರೆ ಯಾರೋ ಒಬ್ರು ಅಧಿಕಾರಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತ ಇಬ್ರಿಗೂ ಇಷ್ಟು ಸಮಸ್ಯೆ ಆಗ್ಬಿಟ್ಟೈತಂತ. ಜಿಲ್ಲಾ ಉಸ್ತುವಾರಿ ಸಚಿವರದಾರಲ್ರಿ ಜಾರಕಿಹೊಳಿ, ಅವ್ರ ಗಮನಕ್ಕೆ ತರದ ಆಯುಕ್ತರೇನ ಸಚಿವ ಬೈರತಿ ಸುರೇಶ್ ನೇಮಕ ಮಾಡ್ಕೊಂಡಾರಂತ. ಹಾಗಾಗಿ ಇಬ್ಬರ ಮಧ್ಯೆ ಇದು ಮನಸ್ತಾಪಕ್ಕೆ ಕಾರಣ ಆಗೈತಂತ ನೋಡ್ರಿ. ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಒಳಗ KS, KMAS ಅಧಿಕಾರಿಗಳ ಮಧ್ಯೆನೂ ಒಂದು ದೊಡ್ಡ ಯುದ್ಧ ನಡೆದೈತಂತ. KMAS ಅಧಿಕಾರಿ ಶುಭಾಗ ರಾಜ್ಯ ಸರ್ಕಾರ ಪಾಲಿಕೆ ಆಯುಕ್ತೆ ಹುದ್ದೆ ಕೊಟ್ಟೈತ್ರಿ. KS ಅಧಿಕಾರಿ ರೇಷ್ಮಾ ತಾಳಿಕೋಟಿಗೆ ಪಾಲಿಕೆಯ ಕಂದಾಯ ವಿಭಾಗದ ಉಪಾಯುಕ್ತ ಹುದ್ದೆ ನೀಡಿರೋದು ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗೈತಂತ ನೋಡ್ರಿ. ಇನ್ನು ಧಾರವಾಡ ಕಡೆ ಹೋಗುದಾದ್ರ ಹೊಸದಾಗಿ ಕೃಷಿ ಸಾಲ ನೀಡಬಾರ್ದು ಅಂತ ಹೇಳಿ ಸಹಕಾರ ಸಂಸ್ಥೆಯನ್ನು ತೀರ್ಮಾನ ಮಾಡೈತಂತ. ಯಾಕೆ ಹಿಂಗೆ ಮಾಡ್ಯಾರ ಗೊತ್ತಿಲ್ಲ. ಇದು ನಮ್ಮ ರೈತರಿಗೆ ಪಾಪ ನುಂಗ್ಲಾರ್ದು ತುತ್ತಾಗೈತೆ ನೋಡ್ರಿ. ಧಾರವಾಡ, ಹಾವೇರಿ, ಗದಗ ಈ ಎಲ್ಲ ಜಿಲ್ಲಾ ವ್ಯಾಪ್ತಿಯೊಳಗೆ ಹಿರಿಯ ಸಹಕಾರಿ ಬ್ಯಾಂಕ್ ಅವರೇನೋ ನಿರ್ಧಾರ ಮಾಡ್ಯಾರಂತ, ಇನ್ಮೇಲೆ ಯಾರಿಗೂ ಹೊಸದಾಗಿ ಸಾಲ ಕೊಡಬಾರ್ದಪ್ಪ, ಈಗ ಹಳೆ ಸಾಲ ಆಯ್ತಲ್ಲ ಅದನ್ನು ಮೊದಲು ತೀರಿಸ್ಲಿ ಅವರು ಅಂತ ಹೇಳ್ಯಾರ. ಹಾಗಾಗಿ ನಮ್ಮ ರೈತರು ಕಂಗಾಲಾಗ್ಯಾರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಜಗಳ ಮಾಡ್ಕೊಳತ್ತಾರೆ ಈ ರೈತರ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಜಗಳ ಇರ್ಲಿಲ್ರಿ, ರೈತರು ಒದ್ದಾಡೋಂಗಾಗೈತೆ ನೋಡಿಲ್ಲ. ಹೊಡಿಬೇಕಂತ ಹೇಳಿ ಸ್ಕೆಚ್ ಹಾಕೊಂಡು ನಿಂತಿದ್ದ, ಆಕಿ ಬರ್ತಿದ್ದಂಗೆ ಹೆಂಗೆ ನೋಡ್ರಿ ಎಗರಿ ಮನಸೋ ಇಚ್ಛೆ ತಳಸಾನಾರಿ. ಇವಂದೆಲ್ಲ ದೃಶ್ಯ CC ಕ್ಯಾಮ್ರಾದಾಗ ಸೆರೆ ಆಗೈತಿ. ಈಗ ಪೊಲೀಸ್ ಕಂಪ್ಲೇಂಟು ಆಗೈತಿ. ಇನ್ನು ಕೊಪ್ಪಳದಾಗ ವಿದ್ಯಾರ್ಥಿಗಳಿಗ್ರಿ ಪಾಠದ ಜೊತೆ ಕೃಷಿನೂ ಮಾಡ್ಯಾರ ನೋಡ್ರಿ. ಕಾರಟಗಿ ತಾಲೂಕು ಸಿದ್ದಾಪುರ ಕಸ್ತೂರ್ಬಾ ಉರ್ದು ಶಾಲೆ ಒಳಗೆ ವಿದ್ಯಾರ್ಥಿಗಳು 60 ಚೀಲ ಭತ್ತ ಬೆಳೆದು ಸೈ ಎನಿಸ್ಕೊಂಡಾರಂತ್ರಿ. ಈ ಮಕ್ಕಳ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಇದೆಲ್ಲ ಗೊತ್ತಿರಂಗಿಲ್ಲ, ಅದನ್ನೆಲ್ಲ ಹೇಳ್ಕೊಟ್ಟಾರಲ್ಲ, ಇವರ ರಾಶಿ ಮಾಡಿದಂಗೆ ಆಗೈತೆ. ಹಾಗಾಗಿ ಅವ್ರ ಪೋಷಕರು ಖುಷಿ ಪಟ್ಟಾರ ನೋಡ್ರಿ. ಇನ್ನು ಹಾವೇರಿ ಒಳಗೆ ಪಂಡಿತ ಬಸವರಾಜ್ ಅನ್ನೋರು ಸಂಗೀತ ತಮ್ಮದಾದ ಛಾಪ್ ಮೂಡ್ಸಾರ ರೀ ಸಂಗೀತ ವಲಯದಾಗ. SSLC ಮುಗಿಸಿ ಸರ್ಕಾರಿ ನೌಕರಿ ಸಿಕ್ಕರು ಬೇಡ ಅಂತ ಹೇಳಿ ಸಂಗೀತ ಸೇವೆ ಸಲ್ಸಾಕತ್ತಾರಂತ. ಬ್ಯಾಡಗಿ ತಾಲೂಕು ಹೆಡ್ಕೊಂಡ ಗ್ರಾಮದೊಳಗೆ ಪಂಡಿತ ಬಸವರಾಜ್ ಭಜಂತ್ರಿ ಅವರಿಗೆ ದೇಶ ವಿದೇಶದಾಗೆಲ್ಲ ಶಿಷ್ಯರದಾರಂತ. ಶಹನಾಯಿ, ಕೊಳಲು, ತಬಲಾ, ಹಾರ್ಮೋನಿಯಂ ವಾದದಾಗ ಭಾಳ ಪ್ರಖ್ಯಾತಿ ಪಡ್ಕೊಂಡಾರಂತ. ಕರ್ನಾಟಕದ ಬಿಸ್ಮಿಲ್ಲಾ ಖಾನ್ ಅಂತಾನೆ ಹೆಸರು ಪಡ್ಕೊಂಡಾರಂತ. ಜನ ಇವ್ರನ್ನ ನೋಡಾಕ ಭೇಟಿ ಆಗಕ್ಕೆ ಭಾಳ ಖುಷಿ ಪಡ್ತಾರಂತ.